12 ರಾಶಿಗಳು, 27 ನಕ್ಷತ್ರಗಳು, 9 ಗ್ರಹಗಳು, ಇಷ್ಟೇ ಆಧಾರ ನಮಗಿರೋದು. ಆ ಋಷಿಯ ಅದ್ಭುತಗಳು ಒಂದೊಂದು ವ್ಯಕ್ತಿಯ ದಿನಚರಿತ್ರೆಗಳು, ಕ್ಷಣ ಚರಿತ್ರೆಗಳೇ ಬೇರೆ ಬೇರೆ ಇರುತ್ತೆ. ಒಂದೇ ರಾಶಿಯಲ್ಲಿ ಎಷ್ಟೋ ಲಕ್ಷಾಂತರ ಮಿಲಿಯ ಜನಗಳಿರ್ತಾರೆ. ಸ್ವಭಾವ, ನಡತೆ, ಗುಣ ಎಲ್ಲ ಬೇರೆ ಬೇರೆ. ಅದರಿಂದಾಗಿ ನೀವು ಹೇಳಿದ ಈ ಮೇಷರಾಶಿಯಿಂದ ಇವತ್ತಿನ ಹೊಸ ವರ್ಷದ ಆಂಗ್ಲ ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷದ ಇವತ್ತಿನ ಫಲವನ್ನು ನೋಡೋಣ. ಈ ಮೇಷರಾಶಿಯವರಿಗೆ ಪಂಚಾಂಗ ನಾನಾಗೆ ಹೇಳಿದ್ದೇನೆ. ಇದರ ಪ್ರಕಾರವಾಗಿ ನಾವು ಹೇಳುವುದಾದರೆ ಇವತ್ತು ಮೇಷರಾಶಿಯವರಿಗೆ 5ನೇ ಭಾವದಲ್ಲಿ ಚಂದ್ರನಿದ್ದಾನೆ. ಈ 2024 2025 ಜನವರಿಯವರೆಗೆ ವಿಶೇಷವಾಗಿ ಗೋಚಾರದಲ್ಲಿ ನಮ್ಮ ಮೇಲೆ ಜಾಸ್ತಿಯಾದ ದುಷ್ಪರಿಣಾಮಗಳನ್ನು ಕೊಡುವುದು, ಶುಭ ಫಲಗಳನ್ನು ಕೊಡುವುದು, ಇಷ್ಟ ಫಲಗಳನ್ನು ಕೊಡುವ ಗ್ರಹಗಳು. ಇದರಲ್ಲಿ ಗುರುವಿಗೆ ಮಹತ್ವ ಇದೆ. ಗುರು ಈ 2024 ಮೇ 1ನೇ ತಾರೀಕಿಗೆ ತನ್ನ ಮೇಷರಾಶಿಯಲ್ಲಿದ್ದಂತಹ ಗುರು ವೃಷಭ ರಾಶಿಗೆ ಬದಲಾಗ್ತಾನೆ, ಸ್ಥಾನ ಪಲ್ಲಟವಾಗುತ್ತೆ, ರಾಶಿಯನ್ನು ಬದಲಾಯಿಸಿಕೊಳ್ತಾನೆ. ಇನ್ನು ಬೇರೆ ಗ್ರಹಗಳೆಲ್ಲ ಇದೆ. ಚಂದ್ರನು 2.25 ದಿನದವರೆಗೆ ಒಂದು ರಾಶಿಯಲ್ಲಿರ್ತಾನೆ. ಸೂರ್ಯನು 1 ಮಾಸ, ತಿಂಗಳು, ಸಂಕ್ರಮಣ ಅಂತ ಹೇಳ್ತೇವೆ. ಸುಮಾರಾಗಿ 13ರಿಂದ 16 ತಾರೀಕಿನ ಈ ಮಧ್ಯದಲ್ಲಿ ಸಂಕ್ರಮಣಗಳು ಪ್ರತಿ ತಿಂಗಳಲ್ಲಿ ಬರುತ್ತೆ. ಆ ಸಂದರ್ಭದಲ್ಲಿ ರವಿಯು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲನೆಯನ್ನು ಮಾಡ್ತಾನೆ. ಯಾವ ಕಾರಣದಲ್ಲೂ ರವಿಯ ಚಲನೆಯ ವ್ಯತ್ಯಾಸಗಳು ಬರುವುದು ಕಡಿಮೆ. ನಂತರ ಕುಜಗ್ರಹ 48 ದಿನದವರೆಗೆ ಒಂದು ರಾಶಿಯಲ್ಲಿ ಅವನ ಸಂಚಾರ ಇರುತ್ತೆ. ಬುಧ ಗ್ರಹ 1 ತಿಂಗಳವರೆಗಿರುತ್ತೆ. ಆದರೆ ಗ್ರಹಗಳಿಗೆ ವಕ್ರಗತಿ ಅಂತ ಹೇಳುವ ಕೆಲವು ಸಮಯಗಳು ಅವರ ಸಮಯಗಳ ವ್ಯತ್ಯಾಸಗಳನ್ನು ಮಾಡಿಕೊಳ್ತಾರೆ. ಹಾಗೆ ಶುಕ್ರನೂ ಹಾಗೆ 1 ತಿಂಗಳ ನಿಯಮದಲ್ಲಿ 1 ತಿಂಗಳವರೆಗೆ ಒಂದು ರಾಶಿಯಲ್ಲಿ ಸಂಚರಿಸ್ತಾನೆ. ಹಾಗೆಯೇ ಶನಿ 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ. ನೀವೆಲ್ಲ ಜನವಾಡಿಕೆಯ ಮಾತಿದೆ, 7.5 ಶನಿ, 7.5 ಶನಿ ಕಾಲ, 7.5 ವರ್ಷ ಶನಿ ಕಾಲ ಅಂತ. ಇದರ ಬಗ್ಗೆ ನಾವು ಇನ್ನೊಂದು ದಿನ ಹೇಳ್ತೇವೆ. ಇನ್ನು ರಾಹು ಮತ್ತು ಕೇತುಗಳು ಇವರು ವಿಲೋಮಗತಿಯಲ್ಲಿ ಸಂಚರಿಸ್ತಾ ಮಾಡ್ತಾ ಇರ್ತಾರೆ. ಎಲ್ಲ ಗ್ರಹಗಳು ಪ್ರದಕ್ಷಿಣಾಕಾರವಾಗಿದ್ದರೆ ಈ 2 ಗ್ರಹಗಳು ಅಪ್ರದಕ್ಷಿಣಾಕಾರವಾಗಿ ತಿರುಗ್ತಾರೆ. ಇವರಿಗೆ 1.5 ವರ್ಷ ಅವಧಿ ಒಂದು ರಾಶಿಯಲ್ಲಿ ಇರುವಂತಹ ಕಾಲ. ಹಾಗಾದರೆ ಇವತ್ತು ಹೊಸ ವರ್ಷಕ್ಕಾಗಿ ಇದನ್ನೆಲ್ಲ ತಮಗೆ ಹೇಳಿದ್ದೇವೆ. ಈಗ ಮೇಷರಾಶಿಯವರಿಗೆ ಈ ವರ್ಷ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ. ಗುರುವಿನ ವೃದ್ಧಿ ಭಾವ, ದ್ವಿತೀಯ ಭಾವದ ಕಡೆ ಗುರು ಸಂಚರಿಸುವಾಗ ಮೇಷರಾಶಿಯವರಿಗೆ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿ ಆಗುತ್ತೆ. ನಿಮ್ಮ ಸ್ವಲ್ಪ ಸಿಟ್ಟು ಜಾಸ್ತಿ ಇರುತ್ತೆ, ಗಡಿಬಿಡಿಯ ಒತ್ತಡಗಳು ಇವತ್ತು ನಿಮಗೆ ಜಾಸ್ತಿ ಇರುತ್ತೆ. ಕೆಲವು ಅತಿಥಿಗಳನ್ನು ಆತಿಥ್ಯ ಮಾಡುವುದರಿಂದಾಗಿ ನಿಮ್ಮ ವೈಯಕ್ತಿಕವಾದ ಅಪೇಕ್ಷೆಗಳು ವಿರುದ್ಧಗತಿಯ ಫಲ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಇವತ್ತು ನೀವು ಸಮಾಧಾನವಾಗಿ ನಾನು ಎಲ್ಲರೊಂದಿಗೆ ಹೋಗಿ ಅನುಭವಿಸುವ ಸಂತೋಷ, ನನ್ನಲ್ಲಿಯೇ ನಾನು ಎಲ್ಲರನ್ನು ಅನುಭವಿಸಿದ್ದೇನೆ ಅಂತ ಹೇಳುವ ಸಂತೋಷ ನೀವು ಇಟ್ಟುಕೊಂಡಾಗ ಇವತ್ತು ಒಳ್ಳೆಯ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಸ್ವಲ್ಪ ವಾಹನದಲ್ಲಿ ಜಾಗ್ರತೆ ಮಾಡಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ. ಈ ದಿನ ನಿಮಗೆ ವಿಶೇಷವಾಗಿ ಹೊಸ ವರ್ಷದ ಆಂಗ್ಲ ಪಂಚಾಂಗದ ಹೊಸ ವರ್ಷದ ರೀತಿಯಲ್ಲಿ ಪರಿಸರದಲ್ಲಿ ಅಥವಾ ನಿಮ್ಮ ಪರಿಸರದಲ್ಲಿ ಇದ್ದ ದೇವಿ ದೇವಸ್ಥಾನಕ್ಕೋ ಶಿವದೇವರಿಗೂ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.